ಅದೇ ಡಿಸೆಂಬರ್ 8ರಿಂದ ಡಿಸೆಂಬರ್ 19ವರೆಗೆ ಇವತ್ತು ನಾವು ವಿಧಾನಸಭೆ ಅಧಿವೇಶನವನ್ನು ಬೆಲ್ಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ನಡೆಸಲಾಗುತ್ತದೆ ಅಂತ ತೀರ್ಮಾನಿಸಲಾಗಿದೆ. ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವೆಲ್ಲ ಇವತ್ತು ವ್ಯವಸ್ಥೆ ಆಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿ ಬಸವ ಹೋರಟ್ಟಿಯರವರು, ನಾನು ಮತ್ತು ಡೆಪ್ಯೂಟಿ ಸ್ಪೀಕರ್ ಲಮ್ಮಣಿ ಅವರು, ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ವಿವಿಧ ಆ ಒಂದು ಕಮಿಟಿ ಕೂಡ ರಚಿಸಿಕೊಂಡು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಜವಾಬ್ದಾರಿ ಎಂದು ಕೊಡಲಾಗಿದೆ. ಈ ಹಿಂದೆ ಇದ್ದ ರೀತಿಯಲ್ಲೇ ಬರುವಂತ ಎಲ್ಲ ನಮ್ಮ ವಿಸಿಟರ್ಸ್ಗಳಿಗೆ ನಮ್ಮ ಅಲ್ಲಿಂದಲೇ ಶಟಲ್ ಬಸ್ ಅನ್ನು ಇವತ್ತು ಗೇಟಿಂದ ಇಲ್ಲಿ ತನಕ ಎಲ್ಲ ಬಸ್ಗಳ ಮೇಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ವಯಸ್ಸಾದವರೆಲ್ಲ ಬರ್ತಾರೆ, ಅವ್ರು ನಡ್ಕೊಂಡು ಬರ್ಲಿಕ್ಕೆ ಕೂಡ ಆಗುದಿಲ್ಲ. ಅಂತವ್ರಿಗೆ ಗೇಟಿಂದ ಮೇಲೆ ತನಕ ಶಟಲ್ ಬಸ್ ಅನ್ನು ಇವತ್ತು ವ್ಯವಸ್ಥೆ ಮಾಡಲಾಗುವುದು. ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು, ಯಾಕೆಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದ್ರೆ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದು. ಸುಮಾರು 500 ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ನಮ್ಮ ಕಾಲೇಜ್ನವ್ರು ಬರ್ತಾರ ಅವ್ರು ಕನಿಷ್ಠ ಒಂದು ವಾರ ಮುಂಚೆ ಆದ್ರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು DDPI ಅವರಿಗೆ. ಅದು ಅವರ ಹಿತದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಇದ್ದೇವೆ. ಯಾಕೆ ಅವ್ರು ಬಂದಾಗ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲವಿಲ್ಲದೆ, ಯಾವುದೊಂದು ಒತ್ತಡವಿಲ್ಲದೆ ನೇರವಾಗಿ ಉತ್ತಮವಾಗಿ ಅದನ್ನು ವೀಕ್ಷಿಸಲು, ಮತ್ತೆ ಹಿಂದೆ 15 ನಿಮಿಷ ಇದ್ದಂತ ಸಮಯಾವಕಾಶ 10 ನಿಮಿಷ ಇದ್ದಂತ ಸಮಯಾವಕಾಶವನ್ನು ಈಗ ನಾವು ಹೆಚ್ಚುವರಿಯಾಗಿ ಮಾಡಿದ್ದೇವೆ. 20 ಅಥವಾ 25 ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಸಮಯ ಕೂಡ ಹೆಚ್ಚಿಸಲಾಗುವುದು. ಇದರ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ರಾಜಕೀಯದ ಅವೇರ್ನೆಸ್ ಮತ್ತು ಆಸಕ್ತಿ ಇರುವವರಿಗೆ ಇವತ್ತು ವಿಧಾನ ಪರಿಷತ್ತಿನ ನಾವೆಲ್ಲ ಚರ್ಚೆ ಮಾಡಿ ಒಂದು 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಫುಲ್ ಟೈಮ್, ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಅಸೆಂಬ್ಲಿ ವೀಕ್ಷಣೆ ಮಾಡ್ಬೋದು, ವಿಧಾನ ಪರಿಷತ್ ವೀಕ್ಷಣೆ ಮಾಡ್ಬೋದು, ಲೈಬ್ರರಿ ಆಕ್ಸೆಸ್ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಅವ್ರಿಗೆ ಟ್ರೈನಿಂಗ್ ತರ, ಇಂಟರ್ನ್ಶಿಪ್ ಕೋರ್ಸ್ ತರ 30 ವಿದ್ಯಾರ್ಥಿಗಳನ್ನ ಫಸ್ಟ್ ಟೈಮ್ ಒಂದು ಅವಕಾಶ ಮಾಡಿ ಕೊಡ್ತೇವೆ. ಇದರಲ್ಲಿ ಅದನ್ನು ಆಯ್ಕೆಯನ್ನು ನಾವು ಹೇಗೆ ಮಾಡಬೇಕು, ನಮ್ಮ ಯೂನಿವರ್ಸಿಟಿ ಮುಖ ನಮಗೆ ಬಂದರೆ ನಾವು ಕೂತ್ಕೊಂಡು, ನಾನು ಮತ್ತು ಸಭಾಧ್ಯಕ್ಷ ಕೂತ್ಕೊಂಡು ಅದನ್ನು ಸದಸ್ಯನ ಫೈನಲ್ ಮಾಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಾಕೆ ನಮ್ಮ ಈ ಒಂದು ಪ್ರದೇಶದ ವಿವಿಧ ಜಿಲ್ಲೆಗಳ ಆ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಒಂದೊಂದು ದಿವಸ ಒಂದೊಂದನ್ನು ಇವತ್ತು ಏರ್ಪಡಿಸಲಾಗುವುದು. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹಾಲ್ನಲ್ಲಿ ಬಂದಂತ ವಿದ್ಯಾರ್ಥಿ ಫಸ್ಟ್ ಅವ್ರು ಕೂತ್ಕೊಳ್ಳಿಸಲ್ಲಿ ಅವರಿಗೆ ಒಂದು ಮೋಟಿವೇಶನಲ್ ಕ್ಲಾಸ್ ಮತ್ತು ಅವರಿಗೆ ಕೇಳುವಂತಹ ಸಿಹಿ ಪಾನೀಯ ಜೊತೆಗೆ ಮೋಟಿವೇಶನ್ ಕ್ಲಾಸ್ ಕೂಡ ಕೊಡಲಾಗುವುದು, ಅದು ವಿದ್ಯಾರ್ಥಿಗಳಿಗೆ. ಸೊ ಯಾವ ತೊಂದರೆ ಆಗಬಾರ್ದು, ಅವ್ರು ಮನೆಯಲ್ಲಿ ನಿಲ್ಬಾರ್ದು, ಬಿಸಿಲಲ್ಲಿ ಇರಬಾರ್ದು. ಸೊ ಕೆಲವೊಂದು ದಿವಸ ನಾವು ಇದು ಚರ್ಚೆ ಮಾಡಿದ್ದೇವೆ, ನಾನು ಅದೇ ಸಭಾಧ್ಯಕ್ಷರು ಒಂದೊಂದು ಮತ್ತು ಜಿಲ್ಲಾಧಿಕಾರಿಗೆ ನಾವು ಚರ್ಚೆ ಸೂಚನೆ ಕೊಟ್ಟಿದ್ದೇವೆ. ಒಂದೊಂದು ದಿವಸ ಒಂದೊಂದು ವರ್ಗದವರಿಗೆ, ಅದೊಂದು ದಿವಸ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು, ಒಂದು ದಿವಸ ಮಹಿಳೆಯರು, ಒಂದು ದಿವಸ ಈ ತಳಮಟ್ಟದ ನಮ್ಮ ಕಾರ್ಮಿಕರು,
ಕೆಲವೊಂದು ಪೌರ ಕಾರ್ಮಿಕರು, ಕೆಲವು ಟ್ರಾನ್ಸ್ಜೆಂಡರ್ಸ್, ಅವ್ರಿಗೆ ಒಂದೊಂದು ದಿವಸ ಒಂದೊಂದು ಟೀಮ್ನವರಿಗೆ ಬಂದು ಅವ್ರಿಗೆ ವಿಶೇಷ ವೀಕ್ಷಣೆ ಮಾಡಲೊಂದು ಅವಕಾಶ ಎಲ್ಲ. ಒಂದೊಂದು ದಿವಸ ಹ್ಯಾಂಡಿಗೆ ಒಂದು ಅಂಗವಿಕಲ ವಿಶೇಷ ಮಕ್ಕಳಿಗೆ. ಸೊ ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಒಂದು ದಿವಸ ವಿಶೇಷವಾಗಿ ಅವ್ರು ಬಂದು ಅದನ್ನು ನೋಡುವಂತ ಒಂದು ಅವಕಾಶ ಅದಕ್ಕೆ ನಾವು ಕೊಟ್ಟು ಆ ವ್ಯವಸ್ಥೆ ಕೂಡ ಇವತ್ತು ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ. ಅದರ ಜೊತೆಯಲ್ಲಿ ಈ ಹಿಂದೆ ಯಾವ ರೀತಿ ಊಟೋಪಚಾರಗಳಿತ್ತ, ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಕೂಡ ಹಮ್ಮಿಕೊಳ್ಳಲಾಗುತ್ತೆ. ಹಾಗೂ ಈಗ ಎಷ್ಟು ಬಿಲ್ಗಳು ಬಂದಿದೆ? ಬೇರೆ ಎಲ್ಲ ಕೂಡ ನಿಯಮ ಪ್ರಕಾರ ಅಧಿವೇಶನ ಸಂಬಂಧ ನಿಮ್ಗೆಲ್ಲ ಗೊತ್ತಿದೆ, ಬಿಲ್ಗಳು ಬರ್ತದೆ, ಚರ್ಚೆ ಆಗ್ತದೆ. ಇವತ್ತು ಸಮಯವನ್ನು ನಾವು ಸರಿಯಾದ ಕರೆಕ್ಟಾದ ಸಮಯ ಮತ್ತು ದಿವಸವನ್ನು ಅವತ್ತು ನಮ್ಮ ಮೊದಲ ದಿವಸವೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಅದು ನಾವು ಫೈನಲ್ ಮಾಡ್ತೇವೆ. ಹೌದೇ, ಅದಾದ ನಂತರ BSc ಅದೇ ಹೌಸಲ್ಲಿ ಅಜೆಂಡ್ ಆಗುದು, ಮತ್ತೆ BSc ಮೀಟಿಂಗ್ ಅಲ್ಲಿ ಮಾಡುದು. ಅದು ನಾವು ಚರ್ಚೆ ಮಾಡ್ತೇವೆ, BSc ಅಲ್ಲಿ ಚರ್ಚೆ ಮಾಡ್ತೇವೆ. ಲಾಸ್ಟ್ ಟೈಮ್ ಕೆಲವರು ಅಟೆಂಡ್ ಆಗಲ್ಲ, ಮೊದಲೇ ದಿನ ತಗೊಂಡ್ರೆ ಅದಕ್ಕೊಂದು ಸ್ವಲ್ಪ ಅದು ಬುಧವಾರ ಅಥವಾ ಗುರುವಾರ 2 ದಿವಸ ಒಂದು ದಿವಸ ಅಲ್ಲ ನೋಡಿ, ಅದು ಅಟೆಂಡ್ ಆಗಲ್ಲ. ಅಲ್ಲ ಅಟೆಂಡ್ ಆಗದಿದ್ರೆ ಅದು ವಿಧಾನಸೌಧ ಸಮಸ್ಯೆ ಅಲ್ಲ. ಯಾರು ಅಟೆಂಡ್ ಆಗ್ಲಿಲ್ಲ ಅವನ ಸಮಸ್ಯೆ, ಅವ್ರು ಅಟೆಂಡ್ ಆಗ್ಬೇಕಲ್ಲ. ಅಲ್ಲ ನೋಡಿ, ಒಂದು ವಿಧಾನಸಭೆ ಅಧಿವೇಶನ ಅಂತ ಹೇಳಿದರೆ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂತ ಅಧಿವೇಶನ. ಅದರಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮೀಸಲಿಡುವಂತ ವಿಚಾರ ಆಯ್ತು. ಕಳೆದ ಸುರ ಬಹಳಷ್ಟು 30-35 ಜನ ಬರೇ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದರಲ್ಲಿ. ಈ ಸಲ ಕೂಡ ಅವರ ಅವಕಾಶ ನಾವು ಕೊಡ್ತೇವೆ. ಮತ್ತೆ ಹೇಗೆ ಮಾಡ್ಬೇಕು ಅಂತ ಹೇಳಿ ನಾವು ಪ್ರಥಮ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ಇದೆ, ಅವತ್ತು ನಾವು ಯಾವ ಚರ್ಚೆ ಮಾಡಬೇಕು, ಏನು ಯಾವ ಬಿಲ್ ತಗೊಳ್ಬೇಕು ಅದೆಲ್ಲ ಆ ಮೀಟಿಂಗ್ ಚರ್ಚೆ ಮಾಡಿ ತಿಳಿಸ್ತೇವೆ. ಸರ್, ಇಲ್ಲಿ ಸದನದಲ್ಲಿ ಅಟೆಂಡೆನ್ಸ್ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಪಿಕ್ನಿಕ್ ತರ ಇಲ್ಲಿ ಒಂದು ಜನರಿಗೊಂದು ಇದಾಗ್ಬಿಟ್ಟಿದೆ ಭಾವನೆ. 10 ದಿನ ಪಿಕ್ನಿಕ್ ಸಲುವಾಗಿ ಬರ್ತಾರೆ ಶಾಸಕರು, ಗೋವಾಕ್ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಸೆಕೆಂಡ್ ವೀಕ್ ಅಂತೂ ಇರೋದೇ ಇಲ್ಲ ಅರ್ಧ ಮೇಲೆ. ನೋಡಿ, ನಾವೆಲ್ಲರೂ ಕೂಡ ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇರಬೇಕು. ಯಾರು ಹೇಳಿದ್ರು ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿ? ಕಳೆದ ಸಲದ ನೀವು ಮಾಧ್ಯಮ ಅಥವಾ ನೀವು ಅದನ್ನು ತಗೊಳ್ಳಿ, ಬಹಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ. ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ. ಮತ್ತೆ ಕೆಲವೊಂದ್ಸಲ 100ಕ್ಕೂ 100 ಎಲ್ಲಿ ಕೂಡ ಇರುವುದಿಲ್ಲ, ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ, ಕಾರ್ಯಕ್ರಮ ಇರ್ತದೆ. ಅದೇ ಬಂದವರೆಲ್ಲ ಕೂಡ ನಾವು 8 ಗಂಟೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕರು ಕೂಡ 8 ಗಂಟೆಯಿಂದ 8 ಗಂಟೆಗೆ ಬಂದಿದ್ದಾರೆ. ಕಳೆದ ಸಲ 9 ಗಂಟೆಯಿಂದ 9 ಗಂಟೆಗೆ ಬರ್ತಾರೆ. ರಾತ್ರಿ 1 ಗಂಟೆ ತನಕ ಆದ್ರೂ ಕೂಡ ಕೂತ್ಕೊಳ್ತಾರೆ. ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಇರುವುದು. ಯಾರ ಕೆಲವು ಬರ್ಲಿಲ್ಲ ಅಂತ ಎಲ್ಲರಿಗೂ ಅದನ್ನು ನಾವು ತರುವಂತದ್ದು ಸರಿಯಲ್ಲ. ಮತ್ತೆ ಕಳೆದ ಸಲ ಅಧಿವೇಶನ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ, ಚೆನ್ನಾಗಿ ಆಗಿದೆ, ಬಹಳಷ್ಟು ಚರ್ಚೆ ಆಗಿದೆ. ನೀವೆಲ್ಲ ಕೂಡ ಅದರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ, ಇವರವರೇ ಶ್ಲಾಘನೆ ಮಾಡಿದ್ದಾರೆ. ಆದ ಕಾರಣ ಜನರಿಗಿರುವಂತ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಮಿತ್ರರ ಜವಾಬ್ದಾರಿ. ನಿಮ್ಮ ಮೇಲೆ ಎಲ್ಲ ಕೂಡ ಡಿಪೆಂಡ್ ಆಗಿರ್ತದೆ. ಅದಕ್ಕೆ ನೀವು ಯಾವ್ದು ಅದಕ್ಕಾಗಿ ಮತ್ತೆ ಚರ್ಚೆ ಮಾಡ್ತೇವಲ್ಲ. ಎಲ್ಲಿಯಾದ್ರೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲದ್ರೆ ರೇಸ್ ಮಾಡುವ ಚರ್ಚೆ ಮಾಡ್ಬೋದಲ್ಲ. ನೋಡಿ, ಈಗ ನಿಮ್ಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದ್ರೆ ನಮ್ ಕೇಳಿದಾಗ ಸರ್ಕಾರ ಸಮ ಉತ್ತರ ಕೊಡ್ತಾರೆ. ಬಹಳಷ್ಟು ಅದನ್ನು ಏನಾಗಿದೆ, ನಾನಿಲ್ಲಿ ನಾವು ಸರ್ಕಾರ ಅಲ್ಲ, ನಾವು ಈಗ ಬರೀ ಸ್ಪೀಕರ್ ಆಗಿದ್ದೇವೆ. ನಾವು ಅಧಿವೇಶನ ನಡೆಸುವ ನಮ್ಮ ಜವಾಬ್ದಾರಿ. ಅದು ನೀವು ಸರ್ಕಾರ ಹತ್ರ ಕೇಳಿದ್ರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ. ಯಾವುದು ಇಲ್ಲ, ಅದನ್ನ ಹೇಳಿ ಚರ್ಚೆ ಮಾಡಿದ್ರೆ ಅನುಷ್ಠಾನ ಮಾಡಲೇಬೇಕು. ಮಾಡದಿದ್ರೆ ಇವರ ಎಶ್ಯೂರೆನ್ಸ್ ಕಮಿಟಿ ಇದೆ, ಅಲ್ಲಿ ಬರೆದು ಕೊಟ್ರೆ ಅಲ್ಲಿ ಕಮಿಟಿಯಲ್ಲಿ ತಗೊಳ್ತಾರೆ. ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಯಾಕೆ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತೇಳಿ ಎಶ್ಯೂರೆನ್ಸ್ ಕಮಿಟಿಯಲ್ಲಿ ಕೇಳುವಂತ ಎಲ್ಲ ಅವಕಾಶಗಳಿದೆ. ಅದು ಆಗದಿದ್ರೆ ಮತ್ತೆ 3 ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಬೆಂಗಳೂರಿನ ಇಲ್ಲಿ ಕೇಳುವಂತ ಅವಕಾಶ ಇದೆ. ಇಲ್ಲಿ ಮತ್ತೆ ಕೇಳಲಿಕ್ಕೆ ಬಹಳ ಸ್ಪಷ್ಟತೆ ಬರ್ತದಲ್ಲ. ಕಳೆದ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿಲ್ವೋ, ಆಗ ಸರ್ಕಾರ ಉತ್ತರ ಕೊಡ್ತದೆ. ನಮ್ಮ ಕೆಲಸ ಅಧಿವೇಶನ ಚೆನ್ನಾಗಿ ನಡೆಸುವ ನಮ್ಮ ಜವಾಬ್ದಾರಿ. ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸ ತೆಕೊಂಡು
ಸಮರ್ಪಕವಾಗಿ ಅಧಿವೇಶನ ನಡೆಸುವುದು ನಮ್ಮ ಜವಾಬ್ದಾರಿ, ನಂದು ಮತ್ತು ಸಭಾಧ್ಯಕ್ಷ ಸಭಾಪತಿ. ನಮ್ಗೇನು ಅದೇನು ಮಾಹಿತಿ ಬರಲಿಲ್ಲ. ಅಲ್ಲ, ಅದು ಅವ್ರು ಕೇಳುದೇ ತಪ್ಪು. ಅವರು ಮಾತಾಡಕ ಎಲ್ಲ ಸ್ವತಂತ್ರದಾರ. ಸದನದಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ನೋಡೋದು ನಮ್ಮ ಜವಾಬ್ದಾರಿ. ಏನ್ ಬೇಕಾದ್ ಮಾತಾಡೋದು ಅವ್ರ ಜವಾಬ್ದಾರಿ, ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಅದು ಸಿಚುವೇಶನ್ ಪ್ರಕಾರ ನೋಡ್ತೀವಿ. ಸಿಚುವೇಶನ್ ಬರುತ್ತೆ ಆ ಥರ ನಾವು ನಮ್ಮ ಸದನದ ನಿಯಮಗಳ ಪ್ರಕಾರ ನಡೆಸ್ಬೇಕಾಗುತ್ತೆ, ನಡೆಸ್ತೀವಿ. ಅದು ನೋಡ್ತೀವಿ ನಾವು. ಅದನ್ನ ಸಿಚುವೇಶನ್ ಹೆಂಗ್ ನಮ್ಮಲ್ಲಿ ಕೆಲವು ನೇಮ್ಗಳಿದಾವೆ, ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ, ಚೌಕಟ್ಟಿನಲ್ಲೇ ಮಾಡಬೇಕು. ಅಂಥೊಬ್ಬ ಮಾಡಕ್ ಚರ್ಚೆ ಮಾಡಕ್ಕೆ ಆಗತ್ತೀವೋ ಇಲ್ಲೋ ನಾವು ನೋಡಿ ಅದನ್ನ ಅಲೋ ಮಾಡ್ಬೇಕು, ಅಲೋ ಮಾಡ್ತೀವಿ. ಅಲೋ ಮಾಡಕ್ ಬರಲಿಲ್ಲ ಅಲೋ ಮಾಡಂಗಿಲ್ಲ. ಕಲ್ಯಾಣ ಕರ್ನಾಟಕದ ಘೋಷಣೆಗಳೆಲ್ಲ ಆಗ್ತವೆ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡ್ತೀನಿ. ಸ್ವತಃ ಈ ರಾಜ್ಯದಾಗ ಒಂದಲ್ಲ 10 ಬಾರಿ ಪುನರ್ವಿಚಾರ ಮಾಡಿದ್ದಾರೆ. ಅದನ್ನ ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು, ನೀವು ನಮ್ ಕೆಲಸ ಅಲ್ಲ ಅದು. ಸರ್ 10 ದಿನ ಅಧಿವೇಶನದ ಫುಲ್ ಟ್ರಾಫಿಕ್ ಆಗುತ್ತೆ, ಅದಕ್ಕೆ ಏನಾದ್ರು ಸಾಮೂಹಿಕ ಸಾರಿಗೆ ಯೂಸ್ ಮಾಡ್ತಾರೆ ಶಾಸಕರಿಗೆ ಸಚಿವರಿಗೆ, ಆ ರೀತಿ ಯೂಸ್ ಮಾಡಕ್ಕೆ ಇಲ್ಲ, ನಾವು ಇಲ್ಲಿಂದ ಮಾತ್ರ ಸಾಮೂಹಿಕ ಬೇರೆ ಪಬ್ಲಿಕ್ ಮಕ್ಕಳಿಗೆಲ್ಲ ಬಹಳ ಸಮಸ್ಯೆ. ಬೆಳಿಗ್ಗೆ 9 ಗಂಟೆ ಹೋಗೋರು 12 ಗಂಟೆ ಹೋಗ್ತಾರೆ ಸರ್ ಸ್ಕೂಲ್ಗೆ, ಫುಲ್ ಎಲ್ಲ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ. ಅದು ಪೊಲೀಸ್ ಕಮಿಷನರು ಅವ್ರು ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಮಾಡ್ತಾರೆ. ಲೋಕಲ್ ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೋಗಕ್ಕಾಗಲ್ಲ, ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಾರೆ, ಬಸ್ಗಳು ನಿಲ್ಲಿಸ್ಬಿಡ್ತಾರೆ. ಆಯ್ತದೆ ಅವರು ಆದಷ್ಟು ತೊಂದರೆ ಕಡಿಮೆ ಆಗೋಯ್ತು. ನಾವು ಆಡಳಿತ ಸೂಚನೆ ಕೊಡ್ತೇವೆ, ಸಮಯ ನೋಡಿಕೊಂಡು ಯಾಕೆ ಮಾಡ್ಬೋದು. ಸರ್, ಈಗ ಪ್ರತಿಭಟನೆಗಳ ವಿಚಾರಕ್ಕೆ ಬಂದ್ರೆ ಕಳೆದ ಬಾರಿ ಒಂದು ವ್ಯವಸ್ಥೆ ಅಂದ್ರೆ ಒಬ್ಬರು ಸಚಿವರಿಗೆ ನೇಮಕ ಮಾಡ್ತಿದ್ರೆ ಅವರೇ ಹೋಗ್ಕೊಂಡ್ಬರ್ತಿದ್ರು. ಬಟ್ ಎಷ್ಟೋ ಪ್ರತಿಭಟನೆಗಳು ಅವ್ರು ಒಬ್ಬರೇ ಬರೋದ್ರಿಂದ ಆಯಾ ಇಲಾಖೆಯವ್ರು ಬರ್ಬೇಕಂತೇಳಿ ಮತ್ತೆ ಪ್ರತಿಭಟನೆಗಳು ಈ ಸರಿ ಹಂಗಾಗೋದಿಲ್ಲ. ಒಬ್ಬೊಬ್ಬ ಮಂತ್ರಿಗಳು ಹೋಗ್ತಾರೆ, ಒಬ್ಬ ಮಂತ್ರಿ ಹೋಗಲ್ಲ. ಒಂದೊಂದು ದಿವಸ ಒಬ್ಬೊಬ್ಬ ಮಂತ್ರಿಗಳು ಹೋಗ್ತಾರೆ. ಯಾವ ಸದನದಲ್ಲಿ ಈಗ ಎಜುಕೇಶನ್ ಮಿನಿಸ್ಟರ್ ಅಂತೇಳಿ ಅವ್ರದ್ದು ಏನಿಲ್ಲ ಅಂದ್ರೆ ಅವ್ರು ಹೋಗ್ತಾರೆ, ಹೆಲ್ತ್ ಮಿನಿಸ್ಟರ್ ಇದ್ರೆ ಅವ್ರು ಹೋಗ್ತಾರೆ. ಒಂದೊಂದ್ಸರಿ ಒಬ್ಬೊಬ್ರು ಹೋಗುವಂತ ಈಗಾಗಲೇ ತೀರ್ಮಾನ ಮಾಡಿ ಅದ್ರ ಕಡೆ ಕಳಿಸ್ತೀವಿ. ಬಟ್ ಕಳೆದ ಬಾರಿ ಆಗಿತ್ತೇನಂದ್ರೆ ಸರ್, ಅಲ್ಲ, ಎಲ್ಲ ಇಲಾಖೆಯವರ ಬರ್ಬೇಕು ಅಂತೇಳಿ ಪಟ್ಟು ಹಿಡ್ಕೊಂಡು ಕೂತ್ಬಿಡ್ತಾರೆ. ಒಂದ್ ನಿಮಿಷ, 10 ಇಲಾಖೆ ಅದಾವು, 10 ಮಂದಿ ಮಂತ್ರಿಗಳವ್ರನ್ನ ಸದನ ನಡೆಸ್ತೀವಿ. ಒಂದು ಟೈಮ್ ನಿಗದಿ ಮಾಡಿ ಅದೇನ್ ಮಾಡಕ್ಕಾಗೋದಿಲ್ಲ. ಬಟ್ ನೀವು ವಾಟ್ ಎವರ್ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಮಿನಿಸ್ಟರ್ ಆನ್ ದಿ ಪವರ್, ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಬೈ ದಿ ಗವರ್ಮೆಂಟ್. ಅಲ್ಲಿ ಕೊಟ್ಟಿರ್ತಾರೆ, ಅವ್ರು ಏನು ಬಂದು ಹೇಳ್ತಾರೆ, ಇಂಥವ್ರು ಬಂದು ಹೇಳ್ತಾರೆ ಸದನದಲ್ಲಿ ಹಿಂಗೆ ಅವರು ಸ್ಟ್ರೈಕ್ ಮಾಡಿದ್ರೆ ಇಂಥ ಬೇಡಿಕೆ ಐತಿ ಹೇಳ್ತಾರೆ. ಆ ಬೇಡಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಎಲ್ಲ ಮಿನಿಸ್ಟರ್ಗಳು ಎಲ್ಲ ಇಲಾಖೆಯವ್ರು ಬರೋಕ್ಕಾಗಲ್ಲ, ಅಲ್ಲಿ ಬರ್ತಾರೆ. ಸರ್, ಲಾಸ್ಟ್ ಟೈಮ್ ಪ್ರತಿಭಟನೆಗಳ ಸಂಖ್ಯೆ ತಗ್ಗಿಸೋ ಸಭೆಯದು ಮಾಡ್ತಾರೆ, ಈ ಬಾರಿನೂ ಆ ಥರ ಪ್ರಯತ್ನ ಮಾಡ್ತಾರೆ ಆಯಾ ಇಲಾಖೆಯವರು? ಈಗ ಆಗಲೇ ನೋಡಿ, ಮೇಜರ್ ಏನಂತಾರ ರೈತರ ಪ್ರಾಬ್ಲಮ್ ಕಬ್ಬಿಂದು ಸಾಲ್ವ್ ಆಗೈತಿ. ಮತ್ತು ಎಜುಕೇಷನ್ದಲ್ಲಿ ನಾವು ಆಗಲೇ ಮಿನಿಸ್ಟರ್ಗೆ ಒಂದು 10 ದಿವಸದಿಂದ ಹೇಳಿವಿ, ಹೆಲ್ತ್ ಅವ್ರಿಗೆ ಹೇಳಿವಿ. ಅವ್ರವ್ರ ಸಾಧ್ಯ ಆದಷ್ಟು ಎಷ್ಟೆಷ್ಟು ಸಮಸ್ಯೆಗಳು ಅದಾವು. ಮೇಜರ್ ಇರೋದು ಎಜುಕೇಷನು, ಹೆಲ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಇವತ್ತು ಜಾಸ್ತಿ ಎಲ್ಲ ಸಮಸ್ಯೆಗಳು. ಅವಕ್ಕೆ ಅವ್ರವ್ರು ತಿಳಿಸ್ಬಿಟ್ಟು ಆದಷ್ಟು ಅವನ್ನೆಲ್ಲ ಸರಿಪಡಿಸ್ತಂತೇಳಿ ಮಾಡ್ತಾರೆ. ಮಾಡಿ ಅದನ್ನು ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಮಾಡ್ತಾರೆ. ಉಳಿದದ್ದು ಮತ್ತು ಮಾಮೂಲಿ ನಡೀಬೇಕು. ಇನ್ನು ಕೆಲವರು ಆದರೂ ಬರ್ತಾರೆ, ಅದಕ್ಕೆ ಏನು ಮಾಡ್ತಾರೆ. ಈ ಅಧಿವೇಶನ ಹೆಸರು ಹೇಳಿ ಅಧಿಕಾರಿಗಳು ಕೆಲವೊಬ್ರು ಸರ್ ಅಲ್ಲಿ ಇರ್ತಕ್ಕಂಥ ಜನರಿಗೆ ನಮ್ಮ ಅಧಿವೇಶನ ಡ್ಯೂಟಿ ಹಾಕ್ಯಾರ ಅಂತ ಹೇಳಿ ಅಲ್ಲಿ ಆಫೀಸ್ ಕಚೇರಿಗೇನೆ ಬರಲ್ಲ, ಸರ್ಕಾರಿ ಕಚೇರಿ ಅವರಲ್ಲಿ ಗೈರ ಹಾಜರಣೆ ಇರ್ತದೆ. ಪ್ರತಿ ಸಲ ಜನ ಬರೋದು, ಅರ್ಜಿ ಹಾಕೋದು, ಲೈನ್ ಹಚ್ಚೋದು, ಇಲ್ಲ ನಮ್ಗೆ ಎಲ್ಲಿದ್ದಾರೆ ಸರ್ ಅಧಿವೇಶನ ಡ್ಯೂಟಿಗೆ ಹೋಗಿದ್ದಾರೆ. ಏನು 10 ದಿವಸ ನಡೆಯಬೇಕಾದ್ರೆ ಮತ್ತೆ ಆಗ್ತದೆ ಅದು ನೀವು ಡಿಸಿ ನೋಡ್ಕೊಳ್ಳಿ. ಅಲ್ಲಲ್ಲ, ಆಯ್ತು, ನೀವು ಹೇಳೋದು ಕರೆಕ್ಟ್ ಐತಿ. ಅದು ರೆಸ್ಪಾನ್ಸಿಬಿಲಿಟಿ ಡಿಸಿ ಅವ್ರು ಕೊಡ್ತೀವಿ, ಅವ್ರು ನೋಡ್ಕೊಳ್ಳಿ. ಅವ್ರು ಯಾಕೆ ನೀವು ಹೇಳೋದು ಕರೆಕ್ಟ್, ಒಬ್ಬರೆಲ್ಲ ಅಧಿವೇಶನಕ್ಕೆ ಹೋಗ್ಕೊಂತ ಎಲ್ಲೇ ಹೋಗ್ಬಿಡ್ತಾರೆ, ಅದಾಗಬಾರ್ದು. ಡಿಸಿ ಅವ್ರು ಯಾವ ಇಲಾಖೆಯವ್ರಿಗೆ ಮಾಡ್ಯಾರ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ. ಅಂದರೆ ಅಕಸ್ಮಾತ್ ಇವ್ರು ನಿಮ್ಮ ಗಮನಕ್ಕೆ ಸರ್ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ಲಿ ಕ್ರಮ ಡಿಸಿ ಅವ್ರು ತಗೊಳ್ತಾರೆ. ಇಲ್ಲ ಡಿಸಿ 12 ವರ್ಷ ಆಯ್ತು, ಇನ್ನೂ ಕೂಡ ಒಂದು ಪೂರ್ವಪೂರ್ವ ಸುಣ್ಣಬಣ್ಣ ಆಗಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಸುಣ್ಣಬಣ್ಣ ಮಾಡಿ, ಯಾಕಂದ್ರೆ ಎಲ್ಲ ಸಾಗಾಣಿಕೆ ಒಮ್ಮೆಯೂ ಮಾಡಿಲ್ಲ. 3-4 ಬಾರಿ ಲೋಕಸಭೆ ಇಲಾಖೆ ಅಧಿಕಾರಿಗಳು ಹಣಕಾಸು ಇಲಾಖೆ ಶಿಫಾರಸು ಪತ್ರ ಬರೆದು ಕೂಡ ದುಡ್ಡಿಲ್ಲ, ಅದರಲ್ಲಿ 1 ಲಕ್ಷ 1 ಕೋಟಿ ಮುಗಿಸ್ಕೊಳ್ಳಿ ಈ ತರ ನಿರ್ಣಯ ಹೊಂದಿದೆ. ನಿಮ್ಮ ಸಲಹೆಯನ್ನು ಚರ್ಚೆ ಮಾಡ್ತೇವೆ.
ಇದು ಕೇಳಿ, ಅಲ್ಲ ಒಂದ್ ನಿಮಿಷ ಕೇಳಿ. ಆಸ್ತಿ ಬೆಳಗಾವಿದಿದೆ, ಒಂದೊಂದು ನಿಮಿಷ ಕೇಳಪ್ಪ. ಆಸ್ತಿ ಬೆಳಗಾವಿದಿದೆ, ಬೆಳಗಾವಿ ಆಸ್ತಿಯನ್ನು ನೋಡ್ಕೊಳ್ಳೋರು ಯಾರು? ಬೆಳಗಾವಿ ಡಿ ಸಿ ಅವರು. ಅವರೇ ನೋಡ್ಕೋಬೇಕು ಅದನ್ನ. ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಗೆ ತಿಳಿಸಿ ದುಡ್ಡು ಗಿಡ ಕಳ್ಸೋದು ಕೊಡೋದವ್ರು ಕೊಡ್ತೀವಿ ನಾವು. ಬಟ್ ನೋಡೋದು ಅವ್ರದ್ದೇ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳೋಣ ಆಯ್ತು, ಒಪ್ತೀವಿ. ಅದನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಡಿ ಸಿ ಅವರು ನೋಡ್ಕೊಳ್ಳಿ. ಅವ್ರಿಗೇನೋ ಹೆಚ್ಚು ಕಡಿಮೆ ಅದು ನಮ್ಗೆ ಕೇಳಿ, ಅವರು ಕೇಳಿ ನಮ್ಗೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಆಯ್ತು. ನೀವು ಹೇಳಿದ್ರೆ ಕರೆಕ್ಟ್ ಐತೆ. ಅದನ್ನ ಈ ಸರಿ ಇಮಿಡಿಯೇಟ್ಲಿ ನಾವು ಒಂದು ಕನ್ಕ್ಲೂಷನ್ ಬರ್ತೀವಿ. ಸರಿ, ಶಾಸಕರಿಗೆ ಊಟದ ಭತ್ಯೆಯನ್ನು ಕೊಡ್ಲಾಗ್ತದೆ ಮತ್ತೆ ಇಲ್ಲಿಯೂ ಊಟದ ವ್ಯವಸ್ಥೆ ಇರ್ತದೆ. ಹಾಗಾಗಿ ಅವ್ರು ಎರಡರಲ್ಲಿ ಒಂದು ಕೊಡಿ ಅಂತೇಳಿ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದವರು ಒತ್ತಾಯ ಮಾಡ್ತಾರೆ. ಏನ್ ಹೇಳ್ತೀರಿ ಸರ್? ಪರಿಶೀಲನೆ ಮಾಡ್ತೀವಿ. ಅಂದ್ರೆ ಎರಡರಲ್ಲಿ ಒಂದು ತಗೊಳ್ಳಿ ಅಂತ. ಎರಡೂ ಕಡೆ ಹೋದ್ರೆ ಸೋರಿಕೆ ಆಗುತ್ತೆ, ದುಂದು ವೆಚ್ಚ ಆಗುತ್ತೆ. ಸೋರಿಕೆ ಇಟ್ಟಿಟ್ಟು ಊಟ ರಾತ್ರಿ ಊಟಕ್ಕೆ ಅವರೇ ಮಾಡ್ಕೋತಾರ, ಬೆಳಗಿನ ಟಿಫಿನ್ ಅವರೇ ಮಾಡ್ಕೋತಾರ, ಮಧ್ಯಾಹ್ನ ಒಂದ್ ದಿವ್ಸ ಊಟಕ್ಕೆ ಬಂದು ಏನ್ ದೊಡ್ತದೆ ಆಣಿಗೆ ಬಾಲಕ್ಕೆ ಅಲ್ಲ, ಅದನ್ನೇ ಇದಕ್ಕೆ ಬಳಕೆ ಮಾಡಬಹುದು ಅಂತ. ಅನುದಾನ ಇಲ್ಲ, ಬಿಲ್ಗೂ ಸಮಸ್ಯೆ ಎಷ್ಟಾಗ್ತದೆ ಅದನ್ನ ಇಲ್ಲಿ ಬಳಕೆ ಮಾಡಬಹುದು. ಆಯ್ತು, ಭೀಮಪ್ಪ ಗಡದನ್ನ ಕನ್ಸಿಡರ್ ಮಾಡೋದು. ಲಾಸ್ಟ್ ಟೈಮ್ ಇದ್ರಲ್ಲಿ ಕಲಾಪದಲ್ಲಿ ಹೆಚ್ಚು ಭಾಗಿಯಾದವ್ರಿಗೆ ಅವಾರ್ಡ್ ಏನೇನೋ ಕೊಟ್ಟಿದ್ರು. ಈ ಬಾರಿ ಏನೋ ಆತರ ಕಂಟಿನ್ಯೂ ನೋಡೋದು ಮುಂದೆ ಏನೇನು ಬರ್ತೈತೆ ಹೌಸ್ ನಡೆಯಬೇಕಲ್ಲ, ಅವತ್ತಿನ ಸಿಚುವೇಶನ್ ಏನಿರ್ತದೆ ನೋಡೋದು. ಇಲ್ಲ, ಅದು ಕಂಟಿನ್ಯೂ. ಬೇರೆ ಥ್ಯಾಂಕ್ ಯು. ಒಂದು ಇನ್ಸ್ಪೆಕ್ಷನ್, ಅಸೆಂಬ್ಲಿ ಇನ್ಸ್ಪೆಕ್ಷನ್ ಹೌದು. ಕೌನ್ಸಿಲ್ ಮತ್ತೆ ಅಲ್ಲಿ ಯಾರು ಹೋಗಿ ಎರಡು ಕಡೆ ಹೋಗಿ ಬರ್ರಿ. ನೀವು ಬರ್ರಿ. ಥ್ಯಾಂಕ್ ಯು.